ನಮಸ್ಕಾರ, ಗುಡ್ ಮಾರ್ನಿಂಗ್. ಕಾಂಡ 7 ಗಂಟೆ ಅಂಡು ಇತ್ತೆ ಜಂಜಿ ಬೂರ್ದುಂಡ ಇಜ್ಜ ಗೊತ್ತುಜಿ ನಮ್ಮ ಹೊರ ಪೋದು ತೂದು ಬರ್ಕ ಬೂರ್ನ ಪತ್ತೊಂದು ಬರ್ಕ ಪೋಯ್ ಬೆಲೆ ಏತು ಬೂರ್ದು ತೂಕ ಹಾಂ ಚುಚ್ಚು ಅನ್ನ ಮಾರೆ ಲಾಸ್ಟ್ ಟೈಮ್ ಒಂದು ಚುಚ್ಚುದನ್ ಜಂಜಿ ಕೆಲವಲ್ಲ ಹಾಂ ಪಾಡ್ನ ತಲೆ ಓಕೆ ಗಾಯ್ಸ್ ಇದು ಜಂಜಿನ ಪಾಲ್ಜಿಗೆ ಪಾಡ್ಗ പോണ്ടതാ കാടൊന്നുമില്ലേ അല്ല ജനിതല്ലേ ഗായ്സ് ഗായ്സ് അല്ലെന്താ ಕೂಡ 15 ಜಂಜಿಲ್ಲ ಫೈನಲ್ ದೀನಿಗೆ ಸಾರ್ಥಕ ಅಂಡು ಕೊಡದೀತ ಯಾನು ಹಿಂದೆ ಬೂರ್ವಾನ ಇಜ್ಜಂದು ಅಂಡ ಒಂದು 15 ಜಂಜಿ ಬುರ್ದುಂಡು ತೊಲೆ ಮಾಮೂಲು ಜಂಜಿಲ್ಲ ಕೆಲ ಮಲ್ಲಲ್ಲ ಭಾರಿ ಜೋರಲ್ಲ ನೋಡ ಮರೆ ಗುರಿದು ಲೈಡ್ ಸೈಡ್ ಮಿನಿ ಓಕೆ ಅವರು ಏಡಿ ಎಲ್ಲ ಹಿಡಿದು ತಂದು ಕೊಟ್ಟರು. ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇತ್ತು. ಕ್ಲೀನ್ ಮಾಡೋದೆಲ್ಲ ವಿಡಿಯೋ ಮಾಡಿದ್ದೆ, ಅದೆಲ್ಲ ಹೋಯ್ತು ಸ್ಟೋರೇಜ್ ಬಂದು. ಹಾಗೆ ಕ್ಲೀನ್ ಮಾಡಿ ಆದಮೇಲೆ ಇಷ್ಟೆಲ್ಲ ಸಿಕ್ಕಿದೆ ನೋಡಿ, ಎಷ್ಟು ಎಲ್ಲ ಕ್ಲೀನ್ ಮಾಡಿ ಹಾಗೆ ಇತ್ತು. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಎತ್ತಿಡುವ ನೋಡಿ. ಈಗ ಉಪ್ಪು ಕೂಡ ಹಾಕ್ತಿದ್ದು, ಸ್ವಲ್ಪ ಹಾಕಿದರೆ ಸಾಕು. ಇವತ್ತು ನಾವಿಲ್ಲಿ ಡೆಂಜಿ ಸುಕ್ಕ ಮಾಡ್ತಾಯಿದ್ದೀವಿ. ಡೆಂಜಿ ಸುಕ್ಕಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಲ್ಲ ಅದಕ್ಕೆ, ಯಾಕಂದರೆ ಅದು ಸ್ಮೆಲ್ ಬರಬಾರ್ದು ಅಂತೇಳಿ ಹಾಕಿದ್ದು. ಇವಾಗ ನಾವಿಲ್ಲಿ ಮಸಾಲೆನ ಫ್ರೈ ಮಾಡಿಕೊಳ್ಳುವ. ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಬಂತು. ಇವಾಗ ನಾವಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಈಗ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಕೂಡ ಬಿಸಿ ಆಗ್ತಾ ಬರ್ತಾಯಿದೆ. ಎಣ್ಣೆ ಬಿಸಿ ಆಯ್ತು. ಇವಾಗ ನಾವಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕೂಡ ಬಿಸಿಯಾಗಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ರೆಡಿ ಆಗ್ತಾ ಉಂಟು. ಇವಾಗ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಹಾಗೆ ಜೀರಿಗೆ 1 ಸ್ಪೂನು. ಸುಕ್ಕಕ್ಕೆ ಏನೆಲ್ಲ ಬೇಕು ಐಟಮ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಓಂಕಾಳು, 1/4 ಸ್ಪೂನ್ ಆಗೋಷ್ಟು, ಆಮೇಲೆ 2 ಲವಂಗ, 3 ಏಲಕ್ಕಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಕೆಂಪು ಬಣ್ಣ ಬರುವವರೆಗೂ. ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ ನೋಡಿ ಈಗ ಇಲ್ಲಿ.
ಆಮೇಲೆ ಇಲ್ಲಿ ನಾವಿಲ್ಲಿ ಘಾಟಿ ಮೆಣಸು ತಗೊಂಡಿದ್ದೀವಿ, ಒಂದು 10 ರಿಂದ 15 ಮೆಣಸು ತಗೊಂಡಿದ್ದೀನಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡೆ ಮೆಣಸು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ತಗೊಳ್ಳಿ ಮೆಣಸನ್ನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸು ಕೂಡ ಫ್ರೈ ಆಗ್ತಾ ಬರ್ತಾ ಇದೆ. ಆಮೇಲೆ ಇಲ್ಲಿ ನಾವು ಜಜ್ಜಿದ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕಿ ಫ್ರೈ ಮಾಡಿಕೊಂಡ್ರೆ. ನೋಡಿ, ಈಗ ಇದೆಲ್ಲ ಫ್ರೈ ಆಯಿತು. ಫ್ರೈ ಆದ ಕೂಡಲೇ ಅದನ್ನು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಈಗ ನಾವು ಏಡಿನ ಉಪ್ಪು ಮತ್ತು ಅರಿಶಿನ ಹಾಕಿದ ಏಡಿನ ಫಸ್ಟಿಗೆ ನಾವು ಬೇಯಿಸ್ಕೊಳ್ಬೇಕು. ಈಗ ಇಲ್ಲಿ ಮಣ್ಣಿನ ಪಾತ್ರೆನ ಬಿಸಿ ಮಾಡಿದ್ದೀನಿ. ಇದರಲ್ಲಿ 4 ಸ್ಪೂನು ಆಯಿಲ್ ಹಾಕಿದ್ದೀನಿ. ಪಾತ್ರ ಬಿಸಿ ಆಗಿದೆ ನೋಡಿ, ಎಣ್ಣೆ ಕೂಡ ಬಿಸಿ ಆಗ್ತಾ ಬರ್ತಾ ಉಂಟು. ಆಮೇಲೆ ಇಲ್ಲಿ ಜಜ್ಜಿದ 2-3 ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ನಾವಿಲ್ಲಿ 1 ಈರುಳ್ಳಿನ ಕಟ್ ಮಾಡಿದ್ದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇಲ್ಲಿ ಪಾಲಕ್ ಎಲೆ ಹಾಕ್ತಾ ಇದ್ದೀನಿ. ಇದೊಂದು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಒಳ್ಳೆ ಫ್ರೈ ಆಗಬೇಕು, ಅಂದರೆ ಜಾಸ್ತಿ ಏನಿಲ್ಲ, ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾನು 1 ಟೊಮೆಟೊನ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಸಣ್ಣದು ಹಾಕಿದರೆ ಸಾಕು, ಮತ್ತು ನಾವು ಮಸಾಲೆಗೆ ಹುಳಿ ಹಾಕ್ತೀವಲ್ಲ ಹಾಗಾಗಿ. ಆಮೇಲೆ 1/4 ಸ್ಪೂನ್ ಆಗೋಷ್ಟು ಅರಶಿನ ಮತ್ತು 1/4 ಸ್ಪೂನ್ ಆಗೋಷ್ಟು ಬಡ್ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಇದು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು ಏಡಿನ ಉಪ್ಪು ಮತ್ತು ಅರಿಶಿನ ಹಾಕಿರೋ ಏಡಿನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಬೇಕು. ಚಿಕನ್ ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ನಾವಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿದ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕಿಡುವ. ತುಂಬಾ ಟೇಸ್ಟಿಯಾಗಿರುವಂಥ ಏಡಿ ಸುಕ್ಕ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಬೇಯ್ತಾ ಇರಲಿ ಅಂದರೆ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಆಮೇಲೆ ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಮಸಾಲೆಗೆ ಇದು ತಣ್ಣಗಾಗಿದೆ. ನಾವು ಫ್ರೈ ಮಾಡಿ ಇಟ್ಟಿರುವಂಥ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ಏನು ಗ್ರೈಂಡ್ ಮಾಡಬೇಕಂತೇನಿಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಮಸಾಲೆನ ಫ್ರೈ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಹುಳಿ ಕೂಡ ಹಾಕ್ತಾ ಇದ್ದೀನಿ, ಹುಣಸೆ ಹುಳಿ. ಆಮೇಲೆ ಅರ್ಧ ಈರುಳ್ಳಿ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೊಂಡು ಬರುವ. ಆಮೇಲೆ ಇದಕ್ಕೆ ನಾವು ತುರಿದಿಟ್ಟಿರುವಂಥ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿ ಒಂದ್ಸಲಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಇಷ್ಟು ಗ್ರೈಂಡ್ ಆಗಿದೆ ಇದು. ನಾವಿಲ್ಲಿ ತುರಿದು ಹಾಕಿರುವಂಥ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 1 ರೌಂಡ್ ತಿರುಗಿಸಿದರೆ ಸಾಕು. ಸುಕ್ಕಕ್ಕೆ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ತೆಂಗಿನಕಾಯಿ ಫ್ರೈ ಮಾಡಿ ಹಾಕ್ತಾರೆ. ಇದು ರೀತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ತೆಂಗಿನಕಾಯಿ ಕೂಡ. ಇದೀಗ ರೆಡಿ ಆಯಿತು ನೋಡಿ. ಇಲ್ಲಿ ನಮ್ಮ ಏಡಿ ಬೇಯ್ತಾ ಬಂತು, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಕಡ್ದಿಟ್ಟಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಫಸ್ಟಿಗೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏಡಿನ. ನೋಡಿ, ಬೆಂದಿದೆ. ಆಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಬೇಕು. ನಾನು ಶುಂಠಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿಲ್ಲ, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ, ನಮಗೆ ಈ ಸಮುದ್ರದ ಏಡಿಗಿಂತ ಹೀಗೆ ಹೊಳೆಯಲ್ಲಿ ಸಿಗುವ ಏಡಿ
ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಈಗ ಅದರಲ್ಲಿ ಮಾಂಸ ಎಲ್ಲ ಇರುತ್ತೆ. ಮಳೆಗಾಲದಲ್ಲಿ ಯಾಕೆ ಮಾಂಸ ಇರಲ್ಲ ಅಂದರೆ ಅದು ಮೊಟ್ಟೆ ಇಡುವ ಟೈಮ್, ಅಂದರೆ ಮರಿ ಇಡುವ ಟೈಮಲ್ಲಿ ನಾವು ಏಡಿನ ತಂದು ಪದಾರ್ಥ ಮಾಡಿದರೆ ಅಷ್ಟೇನು ಟೇಸ್ಟ್ ಇರಲ್ಲ. ಹೀಗೆ ಮಾಡಿದರೆ ಈ ಟೈಮಲ್ಲಿ ಎಲ್ಲ ಮಾಡಿದರೆ ಮೊಟ್ಟೆ ಇಟ್ಟು ಮರಿ ಎಲ್ಲ ಬಿಟ್ಟು ಹೋಗಿರುತ್ತವೆ. ಹಾಗೆ ಇವಾಗ ಈ ಏಡಿಯಲ್ಲೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ಅದರಲ್ಲಿ ಮಾಂಸ ಇರುತ್ತೆ. ಹಾಗಾಗಿ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನಿಲ್ಲಿ ಕಡ್ದಿರುವ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಸುಕ್ಕಕ್ಕೆ ರೆಡಿ ಆಗ್ತಾ ಬರ್ತಾ ಇದೆ. ಇವಾಗ ಮಾಂಸ ಏಡಿನ ಮೊದಲೇ ಬೇಯಿಸೋದ್ರಿಂದ ಮಸಾಲೆ ಮತ್ತೆ ಬೆಂದಾಗ ಮತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ. ನೋಡಿ, ಮಸಾಲೆ ಎಲ್ಲ ಇದಕ್ಕೆ ನಾವು ಉಪ್ಪೇನಾದರೂ ಕಡಿಮೆ ಆದರೆ 1 ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಬೇಕಾದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪು ಕಸ ಆಗಿಬಿಡುತ್ತೆ. ಅದಕ್ಕೆ ನನಗೆ ಇಲ್ಲಿ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ನಾನು ಉಪ್ಪು ಆ್ಯಡ್ ಮಾಡಿಕೊಂಡೆ. ನಾವು ಮೊದಲೇ ಕಲ್ಲುಪ್ಪು ಹಾಕಿದರೆ ಅದಕ್ಕೆ ಮತ್ತೆ ಆ್ಯಡ್ ಮಾಡಬೇಕು ಅಂತೇನಿಲ್ಲ. ನಾವಿಲ್ಲಿ ಹುಡಿ ಉಪ್ಪು ಹಾಕಿದ್ರಿಂದ ಮತ್ತೆ ನಾನು ಉಪ್ಪು ಹಾಕಿದೆ. ಇದಕ್ಕೆ ಮಿಕ್ಸಿಯಲ್ಲಿ ಉಳಿದಿರುವ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾವಿದನ್ನು ಬೇಯಕ್ಕೆ ಇಡಬೇಕು. ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಬೆಂದಾಗ ಸೂಪರಾಗಿರುವಂಥ ನಮಗೆ ಏಡಿ ಸುಕ್ಕ ರೆಡಿಯಾಗುತ್ತೆ. ಈಗಲೇ ಘಮ ಕೊಡ್ತಾ ಇದೆ, ಚೆನ್ನಾಗಿರುತ್ತೆ. ನಮ್ಮ ಸಮುದ್ರದ ಏಡಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಇದ್ದಾಗ ಅನಿಸುತ್ತೆ. ಇದಕ್ಕೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ಅದು ಸಮುದ್ರದಿಂದ ಉಪ್ಪಿಂದ ಬರೋದು. ಹಾಗಾಗಿ ಈ ಏಡಿಗೆ ನಾವು ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದು ಕೂಡ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾವಿಲ್ಲಿ ನಮ್ಮ ಸುಕ್ಕ ರೆಡಿಯಾಗಿದೆ. ನೋಡಿ ಎಷ್ಟು, ನಾನಂತೂ ತುಂಬಾ ಇಷ್ಟಪಟ್ಟು ತಿಂದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೆ ಎಲ್ಲಾದರೂ ಹೊಳೆಯಲ್ಲಿ ಏಡಿ ಸಿಕ್ಕಿಲ್ಲ ಅಂದರೆ ನಾನು ಇದರಲ್ಲೇ ಮೊದಲು ವೀಡಿಯೋ ಹಾಕಿದ್ದೀನಿ, ಯಾವ ರೀತಿ ಏಡಿನ ಹಿಡಿಬೇಕು ಅಂತೇಳಿ. ಅದೇ ರೀತಿ ಏಡಿ ಹಿಡಿದು ಏಡಿ ಪದಾರ್ಥ ಮಾಡಿ ನೀವು ಕೂಡ ಟ್ರೈ ಮಾಡಿ. ನಾನು ಮಾಡಿರೋ ಹಾಗೇ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.